ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ 4ನೇ ದಿನದ ವಿಡಿಯೋ ಆಗಿರುತ್ತೆ. ಅಂದ್ರೆ ಇದು ಭಾನುವಾರದ್ದು ವಿಡಿಯೋ. ಭಾನುವಾರ ಒಂದು ಫಂಕ್ಷನ್ ಇತ್ತು, ಅದನ್ನು ಅಟೆಂಡ್ ಮಾಡಿ ಬಂದೆ ಮಧ್ಯಾಹ್ನ. ಈ ರೀತಿ ಫಂಕ್ಷನ್ಸ್ ಊಟನು ನಾವು ತಿಂದಾಗ್ಲೂ ನಮ್ಮ ಡಯಟ್ ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೂ ಕೂಡ ಈ ರೀತಿ ಚೀಟ್ ಮೀಲ್ ಏನಾದ್ರು ಮಾಡಿದಾಗ ನಿಮ್ಗೂ ಕೂಡ ಇದು ಹೆಲ್ಪ್ ಆಗ್ಬೋದು. ಮೊದ್ಲಿಗೆ ನಾನಿಲ್ಲಿ ದಿನ ನಾನು ವೇಟ್ ಚೆಕ್ ಮಾಡ್ಕೊಳ್ಳೋ ತರಾನೇ ಇವತ್ತು ಕೂಡ ವೇಟ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಇವತ್ತು ಕೂಡ ವೇಟ್ ಕಡಿಮೆ ಆಗಿದೆ. ವೇಟ್ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಮಾರ್ನಿಂಗ್ ವೇಟ್ ಲಾಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಸಿಂಪಲ್ ಆಗೇನೆ ಒಂದ್ ಲೋಟ ಬಿಸಿನೀರಿಗೆ ಒಂದ್ ಅರ್ಧ ನಿಂಬೆಹಣ್ಣು ರಸ ಹಾಕೊಂಡು ಮತ್ತೆ ಒಂದ್ ಸ್ಪೂನ್ ಅಷ್ಟು ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈ ಒಂದು ಸಿಂಪಲ್ ಡ್ರಿಂಕ್ ಇಂದನೂ ಅಷ್ಟೇ ನಮ್ಮ ವೇಟ್ ಲಾಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಇದರಿಂದ ನಮ್ಮ ಟಮ್ಮಿ ಫ್ಯಾಟ್ ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ಏನೇ ತಿಂದ್ರೂ ಅದು ಈಸಿಯಾಗಿ ಡೈಜೆಷನ್ ಆಗುತ್ತೆ ಈ ಒಂದು ಡ್ರಿಂಕ್ ಇಂದ. ಕೆಲವೊಂದ್ ಸರಿ ಈ ರೀತಿ ಫಂಕ್ಷನ್ಸ್ ನಾವು ಅಟೆಂಡ್ ಮಾಡ್ಲೇಬೇಕಾಗಿರುತ್ತೆ. ನಾವು ಡಯಟ್ ಮಾಡ್ತಿದೀವಿ ಅಂತ ಹೇಳಿ ಹೋಗದೆ ಇರೋದಕ್ಕೆ ಆಗಲ್ಲ. ಹಾಗಾಗಿ ನನ್ಗೂ ಕೂಡ ಈ ವೀಕ್ ಅಲ್ಲೇನೆ ಅಂದ್ರೆ ಈ ಜರ್ನಿ ವೀಕ್ ಅಲ್ಲೇನೆ ನನಗೆ 2 ಫಂಕ್ಷನ್ಸ್ ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಸೊ ಇದೊಂದು ಫಂಕ್ಷನ್ ಮತ್ತೆ ಇನ್ನ ಬುಧವಾರ ಒಂದು ಇದೆ, ಅದು ಕೂಡ ನಾನ್ ವೆಜ್ ದೇನೆ. ಸೊ ಈ ರೀತಿ ನಾವು ನಾನ್ ವೆಜ್ ಊಟನ ನಾವು ಮಾಡ್ಕೊಂಡಾಗ ನಾವು ಹೇಗೆ ನಾವು ನಮ್ಮ ಡಯಟ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ, ಈ ಚೀಟ್ ಮೀಲ್ ಏನ್ ಮಾಡ್ತೀವಿ ನಾವು ಇದನ್ನ ಅಟ್ಲೀಸ್ಟ್ ನಾವು ವಾರಕ್ಕೆ ಒಂದು ಟೈಮ್ ಊಟದಲ್ಲಿ ನಾವು ಈ ರೀತಿ ಚೀಟ್ ಮೀಲ್ ನ ನಾವು ಮಾಡ್ಕೊಳ್ಬೇಕು. ಅವಾಗ ನಾವು ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಒಂದ್ ದಿನ ಫುಲ್ ನಾವು ಚೀಟ್ ಮೀಲ್ ಮಾಡಿದ್ರೆ ಅಷ್ಟು ನಮ್ಗೆ ವೆಯ್ಟ್ ಲಾಸ್ ಅಲ್ಲಿ ಎಫೆಕ್ಟ್ ಆಗಲ್ಲ. ಹಂಗೆ ನಾಳೆನೂ ಕೂಡ ಹೋಗ್ಲೇಬೇಕಾಗಿರೋದ್ರಿಂದ ನಾನು ವಾರದಲ್ಲಿ 2 ಚೀಟ್ ಮೀಲ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಒಂದ್ 7 ಗಂಟೆ ಹಂಗೆ ಕುಡ್ದಿದ್ದಾದ್ಮೇಲೆ ಇವಾಗ ನಾನಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಓಟ್ಸ್ ಮೀಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದೆ. ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದ್ ಅರ್ಧ ಬೌಲ್ ಆಗುವಷ್ಟು ಓಟ್ಸ್ ನ ತಗೊಂಡಿದ್ದೀನಿ. ಸ್ಪೂನ್ ಅಲ್ಲಿ ಹೇಳ್ಬೇಕು ಅಂದ್ರೆ 1-2 ಸ್ಪೂನ್ ಅಷ್ಟು ಓಟ್ಸ್ ತಗೊಂಡಿದ್ದೀನಿ. ಇದಾದ್ಮೇಲೆ ಒಂದ್ ಅರ್ಧ ಕಪ್ ಅಷ್ಟು ಮೊಸರನ್ನ ತಗೊಂಡಿದ್ದೀನಿ. ಸೊ ಇದು ನೋಡ್ಬೋದು 2 ಸ್ಪೂನ್ ಆಗುತ್ತೆ. ಮತ್ತೆ ಒಂದು 3/4 ಕಪ್ ಅಷ್ಟು ಹಾಲು, ಕಾಯಿಸಿಟ್ಕೊಂಡಿರೋ ಹಾಲನ್ನ ತಗೊಂಡಿದ್ದೀನಿ. ಅಂದ್ರೆ ಗಟ್ಟಿ ಹಾಲು ತಗೊಂಡ್ರೆ ಅದಕ್ಕೆ ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಇದನ್ನ ನೆನೆಯೋಕೆ ಬಿಡ್ಬೇಕಾಗುತ್ತೆ. ಓಟ್ಸ್ ಮೀಲ್ ಇಂದನೂ ಕೂಡ ನಮ್ಮ ಡಯಟ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಗೆ ಫೈಬರ್ ಸಿಗುತ್ತೆ. ಮತ್ತೆ ಇದು ಲೋ ಕ್ಯಾಲೋರಿ ಫುಡ್ ಆಗಿರೋದ್ರಿಂದ ನಮ್ಮ ಡಯಟ್ ಗೆ ಇದು ಲೈಟ್ ಫುಡ್ ಆಗಿ ಕೂಡ ಇರುತ್ತೆ. ಇವಾಗ ಇದನ್ನ ಇಲ್ಲಿ ಒಂದು 5 ನಿಮಿಷ ನೆನೆಯೋಕೆ ಬಿಟ್ಟಿದೆ. ಇವಾಗ ಇದು ನೆಂದಿದೆ ಚೆನ್ನಾಗಿ. ಇವಾಗ ಇದ್ರ ಮೇಲೆ ನಿಮಗೆ ಟಾಪಿಂಗ್ಸ್ ಅಂದರೆ ಏನು ಫ್ರೂಟ್ಸ್ ಇರುತ್ತೋ ಮನೇಲಿ ಅದನ್ನೆಲ್ಲ ನೀವು ಟಾಪಿಂಗ್ಸ್ ಆಗಿ ನೀವು ಯೂಸ್ ಮಾಡ್ಕೊಳ್ಬೋದು. ನಾನಿವತ್ತು ಮನೇಲಿ ಬನಾನಾ ಇತ್ತು ಮತ್ತು ಆ್ಯಪಲ್ ಒಂದು ಅರ್ಧ ಇಲ್ಲ ಕಾಲು ಭಾಗದಷ್ಟು ಆ್ಯಪಲ್ ತೊಗೊಂಡಿದ್ದೀನಿ. ಮತ್ತು ಒಂದು 4-5 ಲಿಚ್ಚಿ ಹಣ್ಣಿದ್ವು, ಅದನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದಿಷ್ಟು ನಾನು ಇಲ್ಲಿ ಹಾಕ್ಕೊಳ್ತೀನಿ. ಮತ್ತು ಇಲ್ಲಿ ಲಿಚ್ಚಿ ಹಾಕ್ಕೊಳ್ತೀನಿ ಈ ಕಡೆ. ಮತ್ತು ದಾಳಿಂಬೆ ಹಣ್ಣಿದ್ರೆ ದಾಳಿಂಬೆ ಹಣ್ಣನ್ನು ನೀವು ಹಾಕ್ಕೊಳ್ಬೋದು. ಮನೆಯಲ್ಲಿ ಯಾವ ಫ್ರೂಟ್ಸ್ ಅವೈಲೇಬಲ್ ಇರುತ್ತೆ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಈ ರೀತಿ. ಮತ್ತು ಇವಾಗ ಇಲ್ಲಿ 1 ಸ್ಪೂನು ಚಿಯಾ ಸೀಡ್ನ ನಾನು ನೆನೆಸಿಟ್ಟಿದ್ದೆ. 1 ಅವರ್ ಇಲ್ಲ 2 ಅವರ್ ನೆನೆ ಹಾಕಬೇಕು. ನಾನು ಒಂದು 3/4 ಗಂಟೆ ಆಯಿತು ಅನಿಸುತ್ತೆ. ಚೆನ್ನಾಗಿದು ನೆಂದಿದೆ. ಇವಾಗ ಇದನ್ನು ಕೂಡ ಇಲ್ಲಿ ಹಾಕ್ಕೊಳ್ತೀನಿ. ಮತ್ತು ಇವಾಗ ಇಲ್ಲಿ ಒಂದು ಸ್ವಲ್ಪ ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ ಸೀಡ್ಸು ಇದೆರಡೂ ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ಇಲ್ಲಿ ನಾನು ಇವಾಗ ಹಾಕ್ಕೊಳ್ತೀನಿ. ಇದ್ರ ಜೊತೆ ನಿಮಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನು ಕೂಡ ನೀವು ಹಾಕ್ಕೊಳ್ಬೋದು. ವಾಲ್ನಟ್ಟು ಮತ್ತು ಬಾದಾಮಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದಿಷ್ಟು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಫ್ಲೇವರ್ಗೋಸ್ಕರ ನಾನಿಲ್ಲಿ ಚಕ್ಕೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ದಾದಮೇಲೆ ನಿಮಗೆ ಸ್ವೀಟ್ಗೆ ಬೇಕು, ಸ್ವೀಟಿನ ಅಂಶ ಏನಾದರೂ ಬೇಕು ಅಂದರೆ ನೀವಿಲ್ಲಿ 1 ಸ್ಪೂನ್ ಜೇನುತುಪ್ಪನ ಬಳಸ್ಕೊಳ್ಬೋದು. ಆದರೆ ಹೀಗೇ ತಿನ್ಬೋದು, ಇದನ್ನು ಚೆನ್ನಾಗಿ ಬರುತ್ತೆ.
ಇವತ್ತಿನ ಬ್ರೇಕ್ಫಾಸ್ಟ್ ಹೆಲ್ದಿಯಾಗಿರೋ ಒಂದು ಓಟ್ ಮೀಲ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಯಮ್ಮಿಯಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಬ್ರೇಕ್ಫಾಸ್ಟ್ನ ನಾವು ಮುಗಿಸ್ಕೊಳ್ಬೋದು. ಬ್ರೇಕ್ಫಾಸ್ಟ್ನ ನಾನು ಒಂದು 9 ಗಂಟೆ ಅಷ್ಟರಲ್ಲೇ ತಿಂದಾದ್ಮೇಲೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಫಂಕ್ಷನ್ಗೆ ಹೊರಟ್ವಿ. ಮತ್ತೆ ಈ ಒಂದು ಬ್ರೇಕ್ಫಾಸ್ಟ್ ಇಂದ ಮಧ್ಯಾಹ್ನ ಲಂಚ್ ವರ್ಗು ನಾನು ಏನು ತಿನ್ನೋದಕ್ಕೆ ಹೋಗ್ಲಿಲ್ಲ. ನೀರ್ನ ಜಾಸ್ತಿ ಕುಡ್ದಿದ್ದೀನಿ. ಸೊ ಈ ರೀತಿ ನಾವು ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಂದಾಗ ಆದಷ್ಟು ನೀರ್ ಜಾಸ್ತಿ ಕುಡೀರಿ. ಲೈಟ್ ಫುಡ್ ನ ಮಾರ್ನಿಂಗ್ ಗೆನೆ ತಿನ್ಕೊಂಡಿರ್ಬೇಕು. ಮಧ್ಯಾಹ್ನ ಫಂಕ್ಷನ್ ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿಲ್ಲ. ಹಂಗಾಗಿ ಸುಮ್ನೆ ಒಂದು ರ್ಯಾಂಡಮ್ ಆಗಿ ಒಂದು ಪಿಕ್ಚರ್ ಹಾಕಿದ್ದೀನಿ ಅಷ್ಟೇನೆ. ಮುದ್ದೆ, ರೈಸು, ಮಟನ್ ಮತ್ತೆ ಚಿಕನ್ ಮತ್ತೆ ಎಗ್ಗು ಇದಿಷ್ಟು ಇತ್ತು. ಸೊ ಇದಿಷ್ಟನ್ನು ಎಲ್ಲಾನು ಸ್ವಲ್ಪ ತಿಂದಿದ್ದೀನಿ. ಸೊ ಈ ಊಟನೂ ಕೂಡ ಹೆವಿನೇ ಆಯ್ತು. ಹಂಗಾಗಿ ರಾತ್ರಿ ಊಟಕ್ಕೆ ಮೊಳಕೆ ಕಾಳು ಮತ್ತೆ ಸೊಪ್ಪಿನ ಪಲ್ಯ ಸ್ವಲ್ಪ ಮತ್ತೆ ಒಂದ್ 4 ಪೀಸ್ ಇಷ್ಟು ಸೌತೆಕಾಯಲ್ಲಿ ನನ್ನ ಡಿನ್ನರ್ ನ ಮುಗಿಸ್ಕೊಂಡಿದ್ದೀನಿ. ಮತ್ತೆ ಇದ್ರ ಮಧ್ಯೆ ಸಂಜೆ ಒಂದ್ 5 ಗಂಟೆ ಹಂಗೆ ಸ್ವಲ್ಪ ಎಕ್ಸರ್ಸೈಸಸ್ ನ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಮ್ಮ ಬ್ರೇಕ್ಫಾಸ್ಟ್ ಆದಷ್ಟು ಲಿಕ್ವಿಡ್ ಐಟಮ್ ಅಲ್ಲಿ ಇಲ್ಲ ಲೈಟ್ ಫುಡ್ ಅಲ್ಲಿ ಏನಾದ್ರೂ ಮುಗಿಸ್ಕೊಳ್ಬೇಕಾಗತ್ತೆ. ಈ ರೀತಿ ನಾವು ಫಂಕ್ಷನ್ಸ್ ನ ಅಟೆಂಡ್ ಮಾಡಿದಾಗ ನಮ್ಮ ಡಯಟ್ ನ ಈ ರೀತಿ ಬ್ಯಾಲೆನ್ಸ್ ನ ನಾವು ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ಇಷ್ಟಪಟ್ಟು ನೋಡ್ತಿದ್ದೀರಾ ಮತ್ತೆ ಈ ಜರ್ನಿಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.